ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ದತ್ತ ಮಂದಿರದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ನಡೆದ ವಿವಿಧ ಕಾರ್ಯಕ್ರಮ. ದತ್ತವನ ಉದ್ಘಾಟಿಸಿದ ಎಸಿಎಫ್ ಹಿಮವತಿ ಭಟ್ ಜುಲೈ 29ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ಪಟ್ಟಣದ ನಾಯಕನಕೆರೆ ಶ್ರೀ ದತ್ತ ಮಂದಿರದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ದತ್ತವನ ಉದ್ಘಾಟಿಸಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಿಮವತಿ ಭಟ್ ಮಾತನಾಡಿ, ಗುರುಪೂರ್ಣಿಮೆಯಂದು ದತ್ತವನ ಉದ್ಘಾಟಿಸಲು ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ. ಇಲ್ಲಿ ದತ್ತವನ ನಿರ್ಮಿಸಿರುವುದು ಪರಿಸರ ಸಂರಕ್ಷಣೆಗೆ ಪೂರಕವಾಗಿದ್ದು, ನೆಟ್ಟ ಗಿಡಗಳನ್ನು ಬೆಳೆಸಿ ನಿರ್ವಹಿಸುವಂಥ ಕಾರ್ಯ ಎಲ್ಲರಿಂದ ಆಗಬೇಕು ಎಂದರು. ಸಂಕಲ್ಪ ಸಂಸ್ಥೆ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ಯಲ್ಲಾಪುರದಲ್ಲಿರುವಂಥ ಶ್ರೀಮಂತ ಸಂಸ್ಕೃತಿ ಹಾಗೂ ಪ್ರಕೃತಿ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಅದಕ್ಕೆ ಕಿರೀಟವಿಟ್ಟಂತೆ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳು ಪಣ ತೊಟ್ಟಂತೆ ಒಂದೇ ವರ್ಷದಲ್ಲಿ ಶಿಲಾಮಯ ಸುಂದರ ಶ್ರೀ ದತ್ತ ಮಂದಿರವನ್ನು ನಿರ್ಮಿಸಲಾಗಿದ್ದು, ಇದೊಂದು ಪುಣ್ಯ ಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದಲಿದೆ ಎಂದರು. ವಿಶ್ವದರ್ಶನ ಶಿಕ್ಷಣ ಸಮೂಹದ ಅಧ್ಯಕ್ಷ ಹರಿಪ್ರಕಾಶ್ ಕೋನೆಮನೆ ಮಾತನಾಡಿ, ಯಲ್ಲಾಪುರಕ್ಕೆ ವಿಶೇಷ ಶೋಭೆ ಹೆಚ್ಚಿಸಿದ ಶ್ರೀ ದತ್ತ ಮಂದಿರ, ಅದಕ್ಕೆ ದತ್ತವನ ಇನ್ನಷ್ಟು ಮೆರುಗು ತರಲಿದೆ. ಯಾವುದೇ ಕ್ಷೇತ್ರದ ಅಭಿವೃದ್ಧಿಯಾಗಲು ಮುಂಚೂಣಿಯಲ್ಲಿರುವ ಜನರಿಂದ ಮಾತ್ರವಷ್ಟೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ವಹಿಸಿಕೊಂಡರೆ ನೂರಾರು ಜನರಿಂದ ಉತ್ತಮ ಕಾರ್ಯ ಸಾಧ್ಯ ಎಂದರು. ಹವ್ಯಕ ಸಂಘದ ತಾಲೂಕಾಧ್ಯಕ್ಷ ಡಿ ಶಂಕರ್ ಭಟ್ ಮಾತನಾಡಿ, ವನ ಮಹೋತ್ಸವ ಸಾರ್ಥಕವಾಗಬೇಕಾದರೆ ನೆಟ್ಟ ಗಿಡವನ್ನು ಪೋಷಿಸಿ ಬೆಳೆಸುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ವಹಿಸಿಕೊಳ್ಳಬೇಕು. ಅದರಂತೆ ತಾವು ದತ್ತವನದ ಒಂದು ಗಿಡವನ್ನು ಪೋಷಿಸುವುದಾಗಿ ತಿಳಿಸಿದರು. ದತ್ತ ಮಂದಿರ ಸೇವಾ ಸಮಿತಿಯ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಸ್ಥಳವೇ ಗುರುವಿನ ಸ್ಥಾನವಾಗಿದ್ದು, ಜನ ವನದೊಂದಿಗೆ ಸುಂದರ ಪ್ರಕೃತಿಯಿಂದ ಮುದ ನೀಡುವ ಪರಿಸರದಲ್ಲಿ ಮಂದಿರವಷ್ಟೇ ನಿರ್ಮಾಣವಾಗಿದ್ದು, ಇನ್ನೂ ಅನೇಕ ಕೆಲಸವಾಗಬೇಕಿದ್ದು, ನೂರಾರು ಕೈಗಳಿಂದ ಆ ಕೆಲಸಗಳು ಸುಲಭವಾಗುತ್ತದೆ ಎಂದರು. ಅಡಿಕೆ ವರ್ತಕರ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ಉಪಸ್ಥಿತರಿದ್ದರು. ಪತ್ರಕರ್ತ ನಾಗರಾಜ್ ಮದ್ಗುನಿ ಸ್ವಾಗತಿಸಿ ನಿರ್ವಹಿಸಿದರು. ಸಮಿತಿಯ ಪ್ರಮುಖರಾದ ಕೆಟಿ ಭಟ್ ಗುಂಡ್ಕಲ್ ವಂದಿಸಿದರು. ಇದಕ್ಕೂ ಮುನ್ನ ಸತ್ಯದತ್ತ ವ್ರತ, ಗುರುಪಾದುಕಾ ಪೂಜೆ, ದತ್ತ ಸಹಸ್ರನಾಮದಿಂದ ತುಳಸಿ ಅರ್ಚನೆ ಹಾಗೂ ಮಾತೆಯರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹಣ್ಣು ಕಾಯಿ ಸೇವೆ ಸಲ್ಲಿಸಿ ಅನ್ನಪ್ರಸಾದ ಸ್ವೀಕರಿಸಿ ಶ್ರೀ ದತ್ತನ ಕೃಪೆಗೆ ಪಾತ್ರರಾದರು. ಅಷ್ಟು ಶ್ರೀಮಂತವಾಗಿ ವೈಭವದಿಂದ ನಡೆದಂತ ಕಾಲ ಈ ದೇವಸ್ಥಾನಕ್ಕಿತ್ತು. ನಮ್ಮ ದೇವಸ್ಥಾನಗಳು ಅಭಿವೃದ್ಧಿ ಆಗ್ಬೇಕು, ಕ್ಷೇತ್ರಗಳು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಕೇವಲ ಮುಂಚೂಣಿಯಲ್ಲಿ ನಿಂತವ್ರು ಮಾತ್ರ ಮನಸ್ಸು ಮಾಡಿದ್ರೆ ಸಾಧ್ಯ ಆಗಲ್ಲ. ಒಬ್ಬೊಬ್ಬ ಒಂದೊಂದು ಜವಾಬ್ದಾರಿನ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಆಗ ಆ ಅಭಿವೃದ್ಧಿಯ ಕೆಲಸ ಅತ್ಯಂತ ಸುಲಭವಾಗಿ ಸಾಧ್ಯ ಆಗ್ತದೆ. ಆಗ ತಂದಿರುವಂತಹ ಕ್ಷೇತ್ರ ಈ ನಾಯಕನಕೆರೆಯ ದತ್ತನ ಗುಡಿ ಅನ್ನೋದನ್ನ ನಾವೆಲ್ಲರೂ ಕೂಡ ಅತ್ಯಂತ ಪ್ರತ್ಯಕ್ಷವಾಗಿ ಕಣ್ಣಾರೆ ಕಂಡಿದ್ದೇವೆ. ಇದೊಂದು ಧಾರ್ಮಿಕ ಕ್ಷೇತ್ರವಾಗಿ ಪರಮಪೂಜ್ಯ ಗುರುಗಳ ಆಶೀರ್ವಾದದಿಂದ, ದತ್ತನ ಕೃಪೆಯಿಂದ ನಿರ್ಮಾಣ ಆಗ್ತಾ ಇರುವಂತದ್ದನ್ನು ನಾವು ನೋಡಿದ್ದೇವೆ. ಯಲ್ಲಾಪುರಕ್ಕೆ ಕಿರೀಟಪ್ರಾಯವಾದಂತಹ ಈ ದತ್ತಾತ್ರೇಯನ ಸ್ಥಾನಕ್ಕೆ ದತ್ತವನ ವಿಶೇಷವಾದಂತಹ ಮೆರುಗು ತರ್ತಕ್ಕಂಥ ಒಂದು ಉಪಕ್ರಮ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಈ ಸ್ಥಳವೇ ದತ್ತಾತ್ರೇಯ ಸ್ಥಾನ, ಗುರುವಿನ ಸ್ಥಾನ. ಗುರುವನ್ನ ನಾವು ಸ್ಮರಣೆ ಮಾಡಬೇಕು. ಎಂದರೆ ಎರಡೇ ಕೈಯಿಂದ ಏನೂ ಸಾಧ್ಯ ಆಗುವುದಿಲ್ಲ. ನೂರಾರು ಕೈಗಳು ಸೇರಿದ್ರೆ ಎಲ್ಲಾ ಕೆಲಸಗಳು ಸುಗಮವಾಗಿ ಆಗ್ತವೆ. ಒಂದು ವರ್ಷದೊಳಗೆ ದತ್ತನ ಮಂದಿರ ಗುರು ಕೃಪೆಯಿಂದ ಆಯ್ತು.